ಲೈವ್ ಬಿಡ್ರಪ್ಪ, ಲೈವ್ ಆಗ ಒಂದು ದಿನ ನಾನು ಸೋಷಿಯಲ್ ಮೀಡಿಯಾ ಬರೋನಲ್ಲ. ಲೈವ್ ಬಿಡ್ರಿ ದಿನ ಹೇಳ್ತೀನಿ. ಒಂದು ಶೇವಿಂಗ್ ಬ್ಲೇಡ್ ತಗೊಂಡ್ಬಿಡು, ಓಡಿಸ್ಕೊಂಡಿ ಜಾಗನ ಲೈವ್ ಬಿಟ್ಬಿಡ. ಇದು ನಿನ್ ಕೆಲಸ. ಒಂದು ದಿನ 400 ರೂಪಾಯಿ ಯೋಚನೆ ಮಾಡಿಲ್ಲ ನೀನ್. ಲೈ ಒಂದು ದಿನ ಗೌರವ ಕೊಟ್ಟಷ್ಟು ಮುಗ್ತೀಯಾ? ಸಬ್ ರಿಜಿಸ್ಟರ್ ಹತ್ರ ದುಡ್ಡು ಇಸ್ಕೊಂತೀಯ, ಅವ್ರು ನಮಗ್ ಬಂದಿರ್ತಾರ ಜನಗಳಿಗೆ. ತಾಲೂಕು ಆಫೀಸ್ ಏನ್ ಮಾಡಿಕ್ಕಿದ್ಯಾ ಗೊತ್ತಾ ನೀನಿಲ್ಲ? ನಂಜಗಡ ಈಗ ಮಾತಾಡ್ಬೇಕಲ್ಲ ನಿನ್ಗೆ, ಖುಷಿ ಕಿಕ್ಕಿ ನಿನ್ಗೆ. ಒಬ್ರನ್ನ ಯಾರೋ ಹೋಗ್ಬಿಟ್ಟು ಮಾತಾಡ್ಸ್ಬಿಟ್ಟೆ ರಾತ್ರಿ ಮಲಗಿಬಿಡೋದು, ಉತ್ತರ ಕುಮಾರ್ ಮಲಗದಂಗೆ. ಇವಾಗ ಮಲಗಪ್ಪ, ಕಿಕ್ ಕೊಡ್ತೀನಿ, ದಿನ ಹಿಂಗೆ ಮಾತಾಡ್ತೀನಿ. ಮಾತಾಡ್ಸ್ಕೆ 224 ಜನ MLA-ಗಳವ್ರೆ, ಅವ್ರೆಲ್ಲ ನಂಬರ್ ತಗೊಂಡು ನಾನ್ ಮಾತಾಡೋದೆಲ್ಲ ಅವ್ರಿಗೆ ಬಿಡ್ತಾ ಇರ್ತೀನಿ, ನೀನ್ ಕೇಳಿಸ್ಕ. ಆಗ್ಬೋದಾ? ಲೈವ್ ಬಿಡ್ರಪ್ಪ, ಲೈವ್ ಆಗ ಒಂದು ದಿನ ನಾನು ಸೋಷಿಯಲ್ ಮೀಡಿಯಾ ಬರೋನಲ್ಲ. ಲೈವ್ ಬಿಡ್ರಿ ದಿನ ಹೇಳ್ತೀನಿ. ಒಂದು ಶೇವಿಂಗ್ ಬ್ಲೇಡ್ ತಗೊಂಡ್ಬಿಡು, ಓಡಿಸ್ಕೊಂಡಿ ಜಾಗನ ಲೈವ್ ಬಿಟ್ಬಿಡ. ಇದು ನಿನ್ ಕೆಲಸ. ಒಂದು ದಿನ 400 ರೂಪಾಯಿ ಯೋಚನೆ ಮಾಡಿಲ್ಲ ನೀನ್. ಲೈ ಒಂದು ದಿನ ಗೌರವ ಕೊಟ್ಟಷ್ಟು ಮುಗ್ತೀಯಾ? ದುರಂಕಾರನ ಏನ್ ಮಾಡ್ತೀನಿ ನೀನು? ಅದ್ ಯಾರೋ ಹೊಸ ಸರ್ಕಲ್ ಇನ್ಸ್ಪೆಕ್ಟರ್ ತಂದು ಕೆಲ್ಸಗಳು ಹಾಕ್ಸ್ತಿದ್ದೆ. ಹಾಕ್ಸು, ನೀವು ಅಪ್ಪನ್ ಕೊಟ್ಟಿದ್ರೆ ಯಾರ್ಯಾರಿಗೆ ಹಾಕ್ಸಿ ಕೆಲಸ. ಇಲ್ಲಿ ಒಬ್ಬ ಕಾರ್ಯಕರ್ತನ್ ಬಿಟ್ರೆ ಅಮಿತ್ ಶಾ ತಂತ ಹೋಗ್ತದೆ. ಹುಷಾರ್, ನೀನೇನೋ ಬೂಟಿ ಕೇಸ್ ಹಾಕ್ಬಿಟ್ರೆ ಅಷ್ಟೇ ಪ್ರೈವೇಟ್ ಕೇಸ್ಗಳು ಅವ್ರ ಮೇಲೆ ಬೀಳ್ತದೆ. ಪೊಲೀಸ್ ಡಿಪಾರ್ಟ್ಮೆಂಟ್ ನ ನೀನ್ ಮಾಡೋ ಅಲ್ಕ ಕೆಲ್ಸಕ್ಕೆ ಉಪಯೋಗಿಸ್ಕೊತಾ ಇದ್ಯಾ? ಅಡ್ಡ ಶೆಲ್ಟ್ರು. ಇವತ್ತೇ ಹೋಗ್ತೀರಿ, SP ಅವ್ರ ಹತ್ರ ಮಾತಾಡ್ತೀನಿ, IG ಹತ್ರ ಮಾತಾಡ್ತೀನಿ. ನೀನ್ MLA ಆಗಕ್ಕೆ ಒಂದು ದಿನ ಕೂಡ ನಾಯಕಿಲ್ಲ. ಏನೋ ಹಣೆ ಬರ ಮಾಡಿಬಿಟ್ಟವ್ರು MLA ಜನಗಳು. ನಾವು ಅವ್ರ ಬಗ್ಗೆನೂ ಮಾತಾಡಂಗಿಲ್ಲ, ಆ ಮಟ್ಟಕ್ಕೆ ತಂದಿಟ್ಟಿದ್ದೀವಿ. ನಮ್ಮ ಒಂದು ದಿನ 7 ವರ್ಷ ಆಗಿದೆ, ಒಂದು ಖುಷಿ ಹಾಕ್ಬಿಟ್ಟೆ ಇರ್ತಿಲ್ಲ ನಾವು. ನನ್ನ MLA ನೀನ್ ಮಾಡಿದ್ಯಾ? ನನ್ನನ್ನ ನೀನ್ ಕರ್ಕೊಂಬಂದ ಮೂತಿಗಷ್ಟು ಕೊನೆಗೆ ಬಂದು ಸೇರ್ಕೊಂಡು ಆ ಶೆಟ್ರ್ ಜೊತೆ ಅಡ್ಜಸ್ಟ್ ಮಾಡ್ಕೊಂಡು ಕೊನೆ ತನಕ ಎಲೆಕ್ಷನ್ ಮಾಡ್ಲಿಲ್ಲ. ನಮಗೆ ಹೂನಾರಕ್ಕೂ ಪಟಾಕಿಗೆ ದುಡ್ಡಿ ಬಂದ ನೀನು ಎಲ್ಲ ನಮ್ಮ ಗಾಡಿ. ನಮ್ಮ ಕ್ಷೇತ್ರದಲ್ಲಿ ರಾಮಕೃಷ್ಣಣ್ಣ ಆಗ್ಬೋದು, ಬನಳ್ಳಿ ಮುನ್ಷಾಮಗೌಡರು, ಇವರೆಲ್ಲ ಹಿರಿಯರೇ ಸಾಕ್ಷಿ. ಅವ್ರ ಕೈಲಿ ಹೇಳಿ ಕಳ್ಸೋರೆ. ಏನಕ್ಕೆ ಹೂನಾರಕ್ಕೂ ಪಟಾಕಿಗೆ ನೀನ್ ನನ್ನ MLA ಮಾಡ್ತೀಯ? ಜಿಲ್ಲಾ ಪಂಚಾಯತಿ ಸೋತಿ 4 ದಿನ ಗೇಟ್ ಬ್ಯಾಗ್ ಹಾಕಿ ಬರ್ತಾ ಇದೆಯಾ? 6 ತಿಂಗಳು ಕೃಷಿಗಳು ಮುಚ್ಚಾಗಿದ್ ಬರ್ತಾ ಇದೆಯಾ? ದ್ವೇಷ ಬೇಡ ಅಂತ ಸುಮ್ಮನೆ ಇದ್ರೆ ಉಪ್ಕಂಡಿ ಏನೋ ಕೇಸ್ಗಳು ಹಾಕ್ಸ್ಬಿಡ್ತಂತೆ ಎಲ್ಲಾರ ಮೇಲೆ. ಅವನು ಕಿರಣ್ ಮೇಲೆ, ಯುವ ಮೋರ್ಚಾ ಅಧ್ಯಕ್ಷನವನು ಹುಷಾರು ತಿಳ್ಕ, ಅವನ ಮೇಲೆ ಸುಳ್ಳು ಕೇಸ್ ಹಾಕ್ಸ್ತೀಯ ನೀನು. ನಿನ್ ಮಗನ ಕೈಲಿ ಮೆಸೇಜ್ಗಳು ಮಾಡಿಸ್ತೀಯಾ? ಮಾಡಿಸು. ಇವತ್ತೇ ಅಮಿತ್ ಶಾ ಅವ್ರು ಬೈತೀವಿ. ನಿನ್ ಕೈಲಾಗಿದ್ ನೀನ್ ಮಾಡೋದು, ನಮ್ ಕೈಲಾಗಿದ್ ನಾ ಮಾಡ್ತೀವಿ. ಎಷ್ಟು ದಿನ ಸುಮ್ಮನೆ ಇರೋದು? ನೀನು ಮಾಡ್ತಾರ ಅಲ್ಕ ಕೆಲಸ ಒಂದೊಂದಲ್ಲ, ಇಡೀ ಮಾಲೂರ್ನ ಹಾಳು ಮಾಡಿಕ್ಕಿದ್ಯಾ. ಮಾಲೂರಲ್ಲಿ ತಲೆ ಮುಟ್ಟಿಸ್ಕೊಂಡು ಹೋಗ್ಬೇಕು. ಮಾಲೂರು ಅಂದ್ರೆ ಕರ್ನಾಟಕ ಕರಪ್ಷನ್ ಎಂದು ದೇಶಕ್ಕೆ. ಕರ್ನಾಟಕದಲ್ಲಿ ಫಸ್ಟ್ ಮಾಲೂರು. ನೀನು ಅದೇನು ಗ್ರಾಮ ಪಂಚಾಯತಿ ಮೆಂಬರ್ ಅದೇ ಅಂತೆಲ್ಲ ಹೇಳ್ತೀಯಲ್ಲ, ಗ್ರಾಮ ಪಂಚಾಯತಿ ಮೆಂಬರ್ ಹೆಂಗಾಗಿದ್ದೀನೋ? 70 ಬ್ಯಾಲೆಟ್ ಪೇಪರ್ ಮೊದಲೇ ಹಿಂದಿನ ತಗೊಂಡು ಮನೇಲಿ ಇಟ್ಕೊಂಡು ಒಳಗೆ ತೆಳಗೆ ಹಾಕ್ಬಿಟ್ಟು ಹೇಗಾಗಿದ್ದೀನಿ. ಎಲ್ಲ ಗೊತ್ತಿಲ್ಲ ನನಗೆ. ನಿನ್ ಕಥೆಗಳಲ್ಲಿ ಹೇಳ್ಬೇಕಾ? ಎಷ್ಟು ನೋಡೋದು ನೀನು? ಸುಮ್ನೆ ಏನೋ ತಿಳಿಸ್ ಸಾಯ್ತೆ ಅಂದ್ರ ಕೆರೆ ಮಾಡಕ್ ಹೊಟ್ಟಿದ್ಯಾ? ಮೈಸೂರು ಕೆರೆಯಲ್ಲಿ 35 ಕೋಟಿಗೆ 10-15 ಕೋಟಿ ತಿಂದು ಹಾಕಿದ್ಯಾ. ಇದನ್ನ ಯಾರು ಕೇಳೋರಿಲ್ಲ. ನಾನ್ ಸುಮ್ನೆ ಬಿಟ್ಟಿದ್ದೀನಿ. ನಾನು ಕೋರ್ ರಾಜಕಾರಣಿ ಅಲ್ಲ. ದಿನ ಬಂದು ಅಲ್ಲಿ ಏನೋ ಏಸ್ಗೆ ಬಿರ್ತದೆ, ದಿನ ಅಲ್ಲಿ ಸಾಯಕ್ಕೆ. ನೀನ್ ಹುಟ್ಟಿರೋದೇ ಅದಕ್ಕೆ. ಏನಕ್ಕ? ಊಟ ತಿನ್ನಕ್ಕಲ್ಲ. ಏನ್ ತಿನ್ನಕ? ಅದನ್ನ ಹೇಳಕ್ಕಾಗಲ್ಲ. ಹೇಳಿದ್ರೆ ಅದನ್ನ ಖಚಿತ ಆಗ್ತದೆ. ಅದನ್ನ ತಿನ್ನಕ್ಕೆ ಹುಟ್ಟಿರೋದು ನೀನು. ನಿನ್ನ ವೆಚ್ಚ ಮಾಲೂರಲ್ಲಿ ತಿಳ್ಕೋಬೇಕಂದ್ರೆ ಈ ಮಾರದೇಶ ಹಾಕೊಂಡು ಹೋಗೋರುತ್ತೆ. ಬಂದ ಕಾಲದಲ್ಲಿ ಒಂದು 5 ನಿಮಿಷ ಟೀ ಅಂಗಡಿ ಹತ್ರ ನಿಂತ್ಕೊಂಡು ನೀನ್ ಏನೇನ್ ಮಾತಾಡ್ತಾರೆ ಜನ. ಏನ್ ವಚನದಲ್ಲಿ ಮಾತಾಡ್ತೀಯ? ಹಿಂಗ್ ಮಾತಾಡ್ಬೇಕಲ್ಲ ನಿನ್ಗೆ? ದಿನ ಮಾತಾಡ್ತೀನಿ. ಬಾ, ಇವತ್ತು ಹೇಳ್ಬಿಟ್ಟು ಹೋಗಿರ್ತೀನಿ, ನಾಳೆ ಶುರು ಮಾಡು. ನೀನ್ ಅದು ಯಾರು ಸಣ್ಣ ಪಣ್ಣ ಹುಡುಗನ್ ಬಿಡ್ತೀವಿ, ಅವ್ರು ಕೇಳ್ತಾ ಇದ್ದೀನಿ ಹುಷಾರು. ನಿಮ್ದೆಲ್ಲ ರೆಕಾರ್ಡ್ ಇರ್ತದೆ. ಇವನು ಡ್ಯೂಟಿ ಮಾಡೋದಕ್ಕೆ ಹೋಗಿ ನೀವು ಬರಕ್ ಹೋಗ್ಬೇಡ್ರಿ, ನೀವು ತಗೊಳಾಕಬೇಡ್ರಿ ನಮ್ಮ ಹತ್ರ. ಇವನಿಗೆ ಬರೀ ಕೌಂಟಿಂಗ್ ಹಾಕಿರೋದಕ್ಕೆ ಇಷ್ಟು ಉರಿ. ಇವನಿಗೆ ನೋವಾ? ನಮ್ಗೆ ಆಗಿರೋದು ನಮ್ಗೇನು ಅನುಮಾನ ಇತ್ತು, ನಾವು ಕೋರ್ಟ್ ಹೋಗಿದ್ವಿ. ಅದಕ್ಕೆ ಇವನು ನನಗೆ ಹುಚ್ಚಿಡ್ದಂತೆ. ಇವನು ಹುಚ್ಚಿಬಿಡ್ತೇನೆ ಹಂಗಾಗೋದು. ಬೆಳಗ್ಗೆ BP ಶುಗರ್ ರೈಸ್ ಆಗಿ ಬೆಳಗ್ಗೆ ಸಾಯ್ತಾವನೆ. MLA ನೀನು ಕಾಂಗ್ರೆಸ್ ಅನ್ನ ವೆಂಟಿಲೇಟರ್ ಆಗಿದ್ಯಾ? ತಿಳ್ಕೊಂಡು ನಂಜೇಗೌಡ, ಕಾಂಗ್ರೆಸ್ ಅನ್ನ ವೆಂಟಿಲೇಟರ್ ಆಗಿದ್ಯಾ ನೀನು? ತೆಗೆದಿದ್ದು 5 ನಿಮಿಷ ಬದುಕಲ್ಲ ನೀನು. ಅಷ್ಟು ಭ್ರಷ್ಟಾಚಾರ ನೀನು ಮಾಡಿರೋದು. ಬೇಡ ವಯಸ್ಸಲ್ಲಿ ದೊಡ್ಡವನು
ಕುಲ್ದೊಂದ್ ಬೇರೆ ಅಂತ ಗೌರವ ಕೊಟ್ಕೊಂಡು ಓದ್ತಾ ಇದ್ದ ಅಷ್ಟು ಉಬ್ತಿಯ ಬಾ ನಾಳೆ ಹುಡುಗರಿಗೆಲ್ಲ ಹೇಳ್ತೀನಿ ದಿನ ಒಂದೊಂದು ವಿಡಿಯೋ ಮಾಡ್ರಿ ಇವ್ನು ಯಾಕೆ ಕೊಚ್ಚಿನಲ್ಲೇ ಮಾತಾಡ್ಸಿ ಏನ್ ಮಾತಾಡ ಮಾಡೋಣ ಇವ್ ಏನೇನ್ ಮಾಡ್ತಾರ ಮಾಡ್ಲಿ ನೀನ್ ಮಾಡಿದ್ರೆ 1000 ವಿಡಿಯೋ ಲೋಡ್ ಆಗ್ತದೆ ನಾಳೆ ಮೇಲೆ ಏನ್ ಕೊಚ್ಚಿನಲ್ಲಿ ಮಾತಾಡ್ತೀಯ ನನ್ ಮೇಲೆ ನಾವು ಗೌರವಕ್ಕೆ ಬದುಕಿರೋದು ನಿನ್ನಂಗೆ ದುಡ್ಡುಗೋಸ್ಕರ ಸಾಯಕಲ್ಲ ಬಂದಿರೋದು ನಾನು ನೀನು ಯೋಗ್ಯತೆಗಷ್ಟು ಬೆಂಕಿ ಆಗ್ತು ಆ ಕಾಂಗ್ರೆಸ್ ಇದು ಹಾಳು ಮಾಡಿಕ್ಕಿದೆ ಕಾಂಗ್ರೆಸ್ ಇಮೇಜ್ ಹಾಳು ಮಾಡಿಕ್ಕಿದೆ ನೀನ್ ನನ್ನ ಎಮ್.ಎಲ್.ಎ ಮಾಡ್ದ ಏನಾಗರಾಜ್ ಅವ್ರ ಜೊತೆ ಇದ್ದೆ ಅವ್ರಿಗೆ ಕೈ ಕೊಟ್ಟೆ ಇವತ್ತು ಕೆ.ಎಚ್. ಮುನಿಯಪ್ಪನವ್ರನ್ನ ಪಾದ ಪೂಜೆ ಇಟ್ಕೊಂಡು ಮಾಡ್ಬೇಕು ಅವ್ರ ಸೀಟ್ ಕೊಡಿಸಿದಕ್ಕೆ ನೀನು ಎಮ್.ಎಲ್.ಎ ಇಲ್ಲ ಅದು ಏನೂ ಇಲ್ಲ ಅವ್ರಿಗೂ ಇಕ್ಕಿದೆ ನಾಮ ನನಗೆ ನೀನು ಜೈಕಾರ್ಲಿಕ್ಕೆ ನನ್ನ ಜೊತೆ ಓಡಾಡ್ತಾ ಇದ್ದಿದ್ದು ಕಾಲ್ ಹಿಡ್ಕೊಳಕ್ ಬಂದಿದ್ದೆ ಗೆಬ್ಕದ ಸತ್ತ ಮೇಲೆ ಗುಟ್ಟದ ಮೇಲೆ ಕಾಸು ಆಟದಿದ್ದಕ್ಕ ವಿಡಿಯೋ ಕಳಿಸ್ತೀನಿ ಇನ್ ನನ್ನ ಎಮ್.ಎಲ್.ಎ ಮಾಡಿದ ಮಾಲೂರು ತಾಲೂಕಿನ ಜನ ನನ್ನ ಎಮ್.ಎಲ್.ಎ ಮಾಡಿರೋದು ನನ್ನ ನಿಮ್ಗೆ ಕಾಂಗ್ರೆಸ್ ಪಕ್ಷ ಬೇಕು ನನಗೆ ಮಂಜುನಾಥ್ ಗೌಡ ಅಂತಾನೆ ಬ್ರ್ಯಾಂಡ್ ಮಾಡಿ ಬಿಟ್ಟಾರ ಮಾಲೂರು ತಾಲೂಕು ಜನ ನಾನು ಎಲ್ಲಾದ್ರೂ ಬರ್ತಾರೆ ನೀವು ಕಾಂಗ್ರೆಸ್ ಬಿಟ್ಟು ಹೋಗಿ ನಿಮ್ ಮನೆ ಹತ್ರ ಯಾರು ಬರ್ತಾರೆ ನೋಡ ನಾಯಿ ಕೂಡ ಇರಲ್ಲ ನಿಂದೆಲ್ಲ ಬಿಲ್ಡಪ್ಗಳು ನೀನ್ ಎಮ್.ಎಲ್.ಎ ಅದು ಮನೆ ಹತ್ರ ಜನ ಬರಲ್ಲ ನಮಗ್ ಗೊತ್ತದೆ ನೀನ್ ಆ ಪಾಪ ಉಣ್ಸ್ಕೊಟ್ಟೆ ಅವ್ರನ್ನ ಆ ಕಲ್ಲುಗಳವ್ರನ್ನ ಡೈಲಿ ಪೋಸ್ಟ್ ಮಾಡೋದು ಬ್ಲಾಕ್ ಮಾಡೋದು ಮನೆ ತಕ್ಕ ಬಂದೋಗಕ್ಕೆ ಯಾರು ಬರಲ್ಲ ಈ ಆಫೀಸರ್ಗಳು ಕರ್ಸ್ಕೊಳ್ಳೋದು ಬಿಲ್ಡಪ್ಗಳು ಕೊಡೋದು ನೀನ್ ಹಿಂದೆ ಎಲ್ಲಿ ಬರ್ತಾರೆ ಜನ ಒಂದು ಫೋನ್ ಮಾಡಿಲ್ಲ ನಾನು ಹೇಳ್ತಾ ಇದ್ದೀನಿ ಮಾರಮ್ಮನ ಮೇಲೆ ಆಣಿಟ್ಟ ಇರ್ತಾನೆ ಇವತ್ತು ಒಂದು ಫೋನ್ ಯಾವ ಹೇಳಿದ್ರು ನಾನು ಮಾಡಿಲ್ಲ ನಮ್ಮ ಅಧ್ಯಕ್ಷರು ಹುಡುಗರು ಪ್ರೆಸ್ ಮೀಟ್ ಅಂದಿದ್ದಕ್ಕೆ ಹಿಂಗ್ ಸೇರ್ಯಾರೆ ನಾನೇನಾರ ಮನೆಗೂ ಬಂಡ್ರಿ ಅಂತ ಹೇಳಿದ್ರೆ ನೇಪಾಳದಾಗ ಆಗ್ತದೆ ನಿಜಗಳ ನೇಪಾಳ ವ್ಯಾಪಸ್ಕ ನೋಡ್ಕ ನೀನ್ ಅದೇ ಲಿಸ್ಟ್ ಆಗಿರೋದು ಆ ಮುನ್ಸ್ಕೋಟೆಲ್ಲ ಒಂದೊಂದು ಕಲ್ಲು ಹಾಕ್ಬಿಡ್ತಾರೆ ಇವ್ಗೆ ದಿನ ಹಿಂಸೆ ಕೊಡೋದು ಅವ್ರ ಪಾಡ್ ಅವರು ತೆಲುಗು ಮಾಡ್ಕೊಂಡು ಜೀವನ ಮಾಡ್ತಾ ಇದ್ರೆ ಅವ್ರನ್ನ ಬ್ಲಾಕ್ ಮೇಲ್ ಮಾಡೋದು ಹಿಂಸೆ ಕೊಡೋದು ಇದು ಒಂದ್ ಕೆಲಸ ಎಷ್ಟು ಹೇಳೋದು ನಾವು 7 ವರ್ಷ ಆಗಿದೆ ಪತ್ರಕರ್ತರೇ ನಮ್ ಹಿರಿಯರೆಲ್ಲ ಒಬ್ಬೊಂದಿನ ಒಂದಿನ ನಾವು ಮಾತಾಡಿದ್ರು ದುರಾಂಕಾರವಾಗಿ ಅದೇ ಕೋಡಳ್ಳಿ ಫ್ಯಾಮಿಲಿಲಿ ಇವನಿದ್ದಕ್ಕೆ ಎಮ್.ಎಲ್.ಎ ಆಯ್ತಂತೆ ನಾವ್ ಎಮ್.ಎಲ್.ಎ ಆಗದೆ ಇರ್ಲಿ ನಮ್ಮ ಮನೆ ಹತ್ರ 500 ಜನ ಇರಬೇಕು ಬೆಳಗ್ಗೆ ಟೀ ಕುಡಿಲೇಬೇಕು ನಿನ್ಕ ಎಮ್.ಎಲ್.ಎ ಇನ್ನು ಎಮ್.ಎಲ್.ಎ ಹಸಿಂದು ಅಂತ ಆಗಿದ್ದಕ್ಕೇನೆ ಗೋಮಾಳದಾಗ ದುಡ್ಡು ಇಸ್ಕೊಂಡಿದ್ದೆ ಎಲ್ಲ ಮನೆ ತಕ್ಕ ತಿರುಗ್ತಾರ ಅಯ್ಯೋ ಒಟ್ಟಾತ ನೀನು ದುಡ್ಡು ಇಸ್ಕೊಂಡ್ಬಿಡೋದು ವಾಪಸ್ಸು ಅಂತ ಗೋಮಾಳ ಎಲ್ಲೆಲ್ಲಿ ಬಿಟ್ಟಿದ್ಯಾ ನೀನು ಯಾವ್ದನ್ ಬಿಟ್ಟಿದ್ಯಾ ಮಾಲೂರು ತಾಲೂಕು ಜನ ರೊಚ್ಚಿಗೆ ನೇಪಾಳದಾಗ ಮಾಡಿದ್ರೆ ನೀವು ಹೋಗೋದು ನೀನು ಮಾಡಿದ ಹಾಲು ಹಗರಣ ಮಾಡಿದ್ಯಲ್ಲ 4 ಗಂಟೆ ರಾತ್ರಿಗೆ ಇರ್ತಾರೆ ಹೆಣ್ಣು ಮಕ್ಕಳೆಲ್ಲ ಎದ್ದು ಹಾಲು ಕರೆದಿ ಅವರ ಒಂದು ಜೀವನನೇ ಮುಡುಪಾಗಿಟ್ಟಿ ಆ ಹಾಲನ್ನ ಕರೆದು ಮಾಡಿದ್ರೆ ನೀನು ಅಲ್ಲೂ ತಿನ್ನಕ್ ಹೋಗ್ಬೇಕಾ ಆ ಶಾಪ ನಿನ್ ತಟ್ಟದೆ ನಿನ್ಗಲ್ಲ ನೀನು ವಂಶಕ್ಕೆ ತಗ್ತದೆ ಏನೇನಾಗಿ ಸಾಯ್ತೀರಿ ನೀವೆಲ್ಲ ನೋಡಿ ನರಳಿ ಹೋಗ್ತೀರಿ ನೀವು ಸದ್ದಾಮ್ ಹುಸೇನ್ ಗಡಾಪಿ ಹೆಂಗ್ ಬಂತ ಹಂಗೆ ಸಾಯೋದು ನೀವೆಲ್ಲ ಹಿಂಗ್ ಮಾತಾಡ್ಬೇಕಲ್ಲ ನಿಮ್ ಖುಷಿ ಅಲ್ಲ ನನ್ನ ಜಗಳ ಹಿಂಗೆ ಮಾತಾಡ್ಬೇಕು ನಿಂಗೆ ಒಂದು ದಿನ 7 ವರ್ಷ ನಾನು ಸೋತಾಗಿಂದ ನಾನು ಗೆದ್ದಾಗೂ ಅಷ್ಟೇ ಶಾಸಕರು ಅಂತ ಹೇಳಿದ್ದೀನಿ ಇದು ನಂಜೇಗೌಡರು ಅಂತೂ ಬಾಯಿಗೆ ಬಂದಿಲ್ಲ ಬಿಡ್ರಿ ಸುಮ್ನೆ ಲೈವ್ ಅಂತೆ ಅದೇನೋ ಹುಚ್ಚು ಇವ್ರು ಗೆದ್ದಿರೋ ಹುಚ್ಚು ನಮ್ಮ ಹುಡುಗರ್ಕ ಪಟಾಕಿಗಳು ಅವ್ರ ದುಡ್ಡ ಹೊಡಿತು ಅವ್ರ ದುಡ್ಡಿಗೆ ಹೊಡೆಯೋದು ನಾನ್ ಕಾಸು ಕೊಡ್ತೀನ ನೀನು ಕಾಸು ಕೊಡ್ಬೇಕಾ ನಮ್ಮ ಹುಡುಗರು ನಾನಂದ್ರೆ ಹುಚ್ಚು ಕರೆಕ್ಟ್ ನಿಜ ದಿನ ಹೊಡ್ಕೊಂತೀರಿ ನಿಮ್ಗೆ ನೋವ ಎಲೆಕ್ಷನ್ ಕೌಂಟಿಂಗ್ ಹೊಡಿತೀರಿ ಬೇಜಾರದ ಹೊಡಿತೀರಿ ನೋಡ್ಕೊಂಡೆ ಹೊಡಿತೀರಿ ನಿನ್ನಂಗೆ ಕಳ್ತನ ಮಾಡಿ ಇಲ್ಲಿ ಲೂಟಿ ಮಾಡಿರೋ ದುಡ್ಡಲ್ಲ ಆ ಹುಡುಗರು ಎಲ್ಲ ಹೊಡಿತಲ್ಲ ಪಟಾಕಿ ಅವ್ರವರು 15,000 20,000 ಸಂಬಳಕ್ಕೆ ದುಡ್ದು ಮಾಡಿರೋ ದುಡ್ಡಲ್ಲಿ ನಾನು ಹೊಡೆಯೋದು ಪಟಾಕಿ ಅವರು ವಿಶ್ವಾಸದ ಪಟಾಕಿ ಹೆಚ್ಚಿನ ಪಟಾಕಿ ಅದು ನಿನ್ನಂಗೆ ಇದು PR ಪಟಾಕಿಗಳವೆಲ್ಲ ತೋರಿಸ್ಕೊಳ್ಳೋ ಪಟಾಕಿ ಅಲ್ಲ ನೀನು ನೀನ್ ಎಂತಾನು ಅಂದ್ರೆ ನನಗ್ ಕೈ ಕೊಟ್ಟೆ ನನ್ನ ಹತ್ರ ಬೇಡ ನೀನ್ ಗಬ್ಬತ್ತು ನಿನ್ನ ಹೆಸರು ಕೂಡ ಬೇಡ ನಾನು ಕೆ.ಎಚ್. ಮುನಿಯಪ್ಪನವ್ರಿಗೆ ಕೈ ಕೊಟ್ಟೆ ದೇವರಂತ ಮನುಷ್ಯ ಇವತ್ತು ಇವನೇನ ಉಳಿದವನೇ ಎಮ್.ಎಲ್.ಎ ಆಗೋದಂದ್ರೆ ಕೆ.ಎಚ್. ಮುನಿಯಪ್ಪನ ಕಾರಣ ಅಂತವ್ರಿಗೆ ಕೈ ಕೊಟ್ಟೆ ನೀನು ಜೈಲಿಗೆ ಹೋಗ ತಪ್ಪಿಸ್ತಾರೆ ಕೆ.ಎಚ್. ಮುನಿಯಪ್ಪ ನಿನ್ಗೆ ಅದನ್ನ ಹಾಳು ಮಾಡಿ ಅವ್ರಿಗೂ ಕೈ ಕೊಟ್ಟೆ ನೀನ್ ಏನ್ ಗೊತ್ತಾ ಎಲ್ಲಿ ನಡೀತದ ಇವಾಗ ಕನ್ಫ್ಯೂಷನ್ ತಂದ್ಬಿಟ್ಟಾನೆ ಡೆಪ್ಟಿ ಸಿಎಂಗೆ ಇವನ್ ಯಾರು ಬೇಡ ಅಂತ ಅವ್ರಿಗಿಬ್ರಿಗೂ ಕನ್ಫ್ಯೂಷನ್ ಅಲ್ಲೂ ಎಸ್ ಅಂತಾನೆ ಇಲ್ಲೂ ಎಸ್ ಅಂತಾನೆ ನೆಕ್ಸ್ಟ್ ಯಾರು ಸಿಎಂ ಮಾತಾರ ಅವ್ನ ಕಡೆ ಇವ್ರು ಮಾಡೋ ಕಳ್ತಾನಗಳು ಲೂಟಿಗಳು ಎಲ್ಲ ಬಿಟ್ಬಿಡ್ತೀವಿ ಅಂತ ಕಂಡಿದ್ಯಾ ಬಿಟ್ಟು ಹಿಡಿತೀರಿ ನಿನ್ನ ಅಧಿಕಾರಿಗಳಿಗೆ ಹೇಳ್ತಾ ಇದ್ದೀನಿ ಇವನ ಮಾತು ನಂಬ್ಕೊಂಡೆ ಮಾಡಿದಿರಿ ನೀವು ಕೊರನಹಳ್ಳಿ ಬಂಡೆ ಓಡಿಸೋ ರಟ್ಟೆಕ್ರೆ ಬಿಡೋದೇ ಇಲ್ಲ
ಇನ್ನು 100 ವರ್ಷವಾಗ್ಲಿ ಬಿಡಲ್ಲ, ಅದನ್ನ ಎತ್ತು ತಿಂತೀವಿ ಬಿಡ್ತೀರ ಅವನ್ನ. ಈ ಕೆರೆಗೆ ಲೂಟಿ ಮಾಡ್ಕೊಂಡು ಹೋಗ್ಬಿಟ್ಟಾನಲ್ಲ, ಆಗೋಯ್ತು ಎತ್ಬಿಟ್ಟಾನೆ ಅಂತ ಅವ್ನ ಕಾಂಟ್ರಾಕ್ಟ್ರು, ಅಲ್ಲಿರೋ ಅಧಿಕಾರಿಗಳು, ಇವನು ಎಲ್ಲಾದ್ರೂ ಸೇರಿಸಿ ಹಿಡಿತೀವಿ. ಇವನು ಸುಮ್ಮನೆ ಒಂದು ಅರ್ಜಿ ಹಾಕಿದಕ್ಕೆ ತಡ್ಪಡಿಸ್ಬಿಟ್ಟವನೆ. ಹೈಕೋರ್ಟ್ಗೆ ರೀಕೌಂಟಿಂಗ್ ಅರ್ಜಿ ಹಾಕಿದಕ್ಕೆ ನಿತ್ಯ ಗೊತ್ತಾಗಲ್ಲ ಇವನಿಗೆ. ಇವನು ಮಾಡಿರೋ ಹಗರಣಗಳಿಗೆಲ್ಲ ಹೋದ್ರೆ ಏನಾಗ್ತದೆ? ಕಾಂಗ್ರೆಸ್ ಸರ್ಕಾರ ಐತೆ, ನಿನಗೆ ಸಪೋರ್ಟ್ ಮಾಡ್ತಾರೆ, ನೀನ್ ಎಷ್ಟು ತಿಂದಿದ್ರು ನಿನಗೆ ಸಪೋರ್ಟ್ ಮಾಡ್ತಾರೆ ಅನ್ನೋ ಒಂದೇ ಕಾರಣಕ್ಕೆ ನಾವೇನು ಮಾಡಕ್ ಸುಮ್ಮನೆ ಎಲ್ಲೋಗೋದು ನಾವು? AC ಹತ್ರ ಹೋಗಂಗಿಲ್ಲ, DC ಹತ್ರ ಹೋಗಂಗಿಲ್ಲ. ಇವನು ಕಳ್ತನ ಮಾಡಿರೋದಕ್ಕೆ ಒಂದು ಅರ್ಜಿ ಕೊಡೋದು ಡಿಪಾರ್ಟ್ಮೆಂಟೇ ಇಲ್ಲ ರಾಜ್ಯ ಸರ್ಕಾರದಲ್ಲಿ. ಏನ್ ಮಾಡ್ತೀರಿ? ಪ್ರೂವ್ ಆಗಿದೆ. ಎಲ್ಲಿ? ಡೈರಿಲಿ ಇವ್ನು ತಿಂದಿ ಲೂಟಿ ಮಾಡಿರೋದು. ಇವತ್ತು SN ಆನ್ಸರ್ ಬಂದಾರ ಅಲ್ಲಿ ಕಾಟ್ಕೊಂಡು ನೋಡಿ. ಏನಕ್ಕೆ? ಇವ್ನು ತಿನ್ನಕ್ ಕೊಡಲ್ಲ ಅಲ್ಲಿ, ದಿನಾ ಕಾವಲಲ್ಲೇ. ನಿಮ್ ಪಾರ್ಟಿ ಅವರೇ ನಿಮ್ಗೆ ಕಾವಲು ಮಡಗಿದೀವಿ, ಅವ್ರಿಗೆ ಇವಾಗ ತಿನ್ನು ನೋಡೋಣ. ಅಲ್ಲೂ ಬೇಕಾದ್ರೆ ಅಡ್ಜಸ್ಟ್ ಮಾಡಕ್ ಹೋಗ್ತಾನೆ, ನಿನ್ ಟೆಸ್ಟ್ ಕೊಡ್ತೀನಿ. ಇವತ್ತು ಎಲ್ಲಾ ದುಡ್ಡು ಸಿಸ್ಟಮ್ನೇ ಹಾಳು ಮಾಡಿಟ್ಟು ಅಂತ. ಏನ್ PDOಗಳ ಹತ್ರ ತಿಂಗಳು ವಸೂಲಿ, RIಗಳ ಹತ್ರ ವಸೂಲಿ, ಎಲ್ಲೆಲ್ಲಿ ಇಡೀ ಮಾಲೂರಿಗೆ ತಲೆ ಬಗ್ಗಿಸ್ಕೊಂಡು ಹೋಗ್ಬೇಕು. ಇವನು ಮಾಲೂರು, ನಾನು ಲೋಕಲ್ಲು. ಅವ್ರು ಯಾರೋ ಮಣ್ಣು ಹಾಕಿದ್ದಕ್ಕೆ ಅವ್ರ ಮೇಲೆ ಮಣ್ಣು ಹಾಕೂಡ್ದು ಅಂತ ಹೇಳಿ ಚೇಳಗಳನ್ನು ಬಿಟ್ಟು ಪ್ರೆಸ್ ಮೀಟ್ ಮಾಡ್ಸೋದು. ಯಾಕ ಹಾಕ್ಬಾರ್ದ? ನಾನು ಹಾಕ್ತೀನಿ ಪಾಪ, ಅಡ್ಡಾಕ್ ಬಂದಾನೆ. ನಾನ್ ಏನ್ ಹಾಕೋಲ್ಲ ಅಂದ್ರೆ ಹಳದಿನಿಂದ ಜನ ನೋಡಿ ಉಯ್ಲಿ ಅಂತ. ಅವ್ರು ಯಾವ ಬುದ್ಧಿ ಇಲ್ಲ ಪಾಪ ಹಾಕಿರ್ಕೋಗಿ. ಎಲ್ಲಿ ತನಕ ಹೋಗ್ಬಿಟ್ಟಿದ್ದೆ ನೀನು? ದೊಡ್ಡ ಇನ್ನೇನ್ MLA ಅಂದ್ರೆ ಇವ್ರ ಮನೆಗ ಇವ್ರಿಗೆಲ್ಲ ಬಂದು ಬೆಳಗ್ಗೆ ತೊಳಿಬೇಕು ನಾವು. ಹೊಸಕೋಟೆಗೆ ನಿಂತೀನಿ, ಬಿಸ್ಕೋಟೆಗೆ ನಿಂತೀನಿ. ಎಲ್ಲಿ ಬೇಕು ಈಗ? ಹೊಸಕೋಟೆ ಅಂತ ಹೇಳೋದು, ಮಾಲೂರು ಅಂತ ಹೇಳೋದು, ಲೂಟಿ ಮಾಡಕ್ ನಿಂಗೆ ಅಡ್ಡ ಬರ್ತದೆ ಅಂತನಾ? ತಿನ್ನಾಕ ಇಷ್ಟು ಸಾಕು. ಇವತ್ತಿಗೆ ನಾನು ಮಾತಾಡಿ ಇವತ್ತು ನನಗೆ ಈ ವಿಡಿಯೋ ನೋಡಕ್ ಬೇಜಾರಾಗ್ತದೆ. ನಾನು ಹಂಗ್ ಬದುಕಿರೋದು. ಇವತ್ತು ಬಿಟ್ಟು ಹೋಗ್ತೀನಿ, ನಾಳೆ ಏನಾರ ತಿರುಗಿ ಶುರು ಮಾಡ್ದೆ, ತಿರುಗಿ ಬುಧವಾರ ಅದೇ ಊರಬ್ಬ. ಇನ್ನಲ್ಲ, ಇನ್ನೂ ತಗೊಂತೀನಿ ಕಲೇ, ಇನ್ನು ಉಸಿರಿಗೆಲ್ಲ ಹೇಳ್ತಾ ಇದ್ದೀನಿ. ಯಾರು ಫೇಕ್ ಅಕೌಂಟ್ ಮಾಡ್ಕೊಂಡು ಫೇಕ್ ಅಕೌಂಟ್ ಮಾಡಿ ನೀವು ಗಣಿಸಲ್ಲ. ನಿಮ್ಮದೇ ಅಕೌಂಟ್, ನಿಮ್ಮದೇ ವಿಡಿಯೋಗಳು, ನೀವ್ ಯಾರು ಅಂತ ಹೇಳ್ಬಿಟ್ಟೆ ಮಾತಾಡಿ. ಇವ್ರು ಅಪ್ಪನ್ ಕೊಟ್ಟಿದ್ರಿ, ನೀವು ಮುಟ್ಲಿ ನೋಡ, ನಿಮ್ಮನ್ನ ಏನೇನ್ ಮಾಡ್ತಾರ ಮಾಡಿ ನೋಡಿ. ಪೊಲೀಸರು ಇಟ್ಕೊಂಡು, ಪೊಲೀಸರು ನಾನು ನೋಡಿದ್ ಪೊಲೀಸರ, ನಿನ್ ಪೊಲೀಸರು ನೀನ್ ಮಾಡೋ ಲೂಟಿಕ ಬರೋ ಪೊಲೀಸರು ಅಡ್ಡ. ಅವ್ರನ್ನ ಕರ್ಸೋದು, ಕೇಸ್ ಹಾಕ್ಸ್ತೀನಿ ಅನ್ನೋದು. ಯಾರೋ ಹೊಸ ಸರ್ಕಲ್ ಇನ್ಸ್ಪೆಕ್ಟರ್ ಕರ್ಕೊಂಡ್ಬಂದು ಹೊಸ ಕೇಸ್ಗಳು ಹಾಕ್ತಾರಂತೆ. ಕೇಸ್ಗಳು ಹಾಕಕ್ ಹೋಗಿ ಸರ್ಕಲ್ ಇನ್ಸ್ಪೆಕ್ಟರ್ ಮೇಲೆ ಎಷ್ಟು ಕೇಸ್ಗಳು ಬೀಳ್ತಾವ ನೋಡ್ಕ. ಆಮೇಲೆ ಅವ್ರನ್ನ ಜೀವನ ಹಾಳು ಮಾಡಬೇಡ. ನಿನ್ ಮೇಲೆ ಎಷ್ಟು ಕೇಸ್ಗಳಿರೋದು? MLA ಆದಾಗಿಂದ ಬರೀ ಲೂಟಿದೆ. ನೀವ್ ಇಲ್ಲಿ ಮಾಡಕ್ ಹೋದ್ರೆ ಇಡಿ ಬರ್ತದೆ. ನೀವ್ ಇಡಿಯಿಂದ ಹೆಂಗ್ ಬಚ್ಚಿಕೊಂಡೆ, ಯಾರು ಉಪಯೋಗಿಸ್ಕೊಂಡೆ, ನಮ್ಮ ಅವ್ರಗಳನ್ನ ಯಾರು ಸಪೋರ್ಟ್ ತಗೊಂಡಿದ್ದೆಲ್ಲ ಗೊತ್ತದೆ. ಇನ್ ಯಾರು ನಿನ್ಗೆ ಮಾಡಲ್ಲ. ನೀನು ಮಾಡಿದವ್ರನ್ನ ಮರ್ಯಾದೆ ಫಸ್ಟ್ ನಿನ್ ಕೆಲಸ. ನಿಖಿಲ್ ಕುಮಾರಸ್ವಾಮಿ ಬೈತೀಯ ನೀನು? ಹುಡುಗ ಅಂತೀನ? ಏಕವಚನ ಮಾತಾಡ್ದೆ ಅದ್ರ ಬಗ್ಗೆ. ಬಾ ನಾಳೆಯಿಂದ ಬಾ, ನಿಂಗೆ ಇಡಿ ಯಾರು ಸಪೋರ್ಟ್ ಮಾಡ್ತಾರೆ ನೋಡೋಣ. ಬಾ ಮಾಡಿ ಲೂಟಿ ಮಾಡಿ ಅಲ್ಲೇ ತಗೊಂಡಿತ್ತ ಸಪೋರ್ಟ್. ನೀನು ಅವ್ರಿಗೆ ಹಿಡಿದಿದ್ಯಾ? ಮನೆ ಬಾಗಿಲು ಸೇರಿಸಿಲ್ಲ, ಎಲ್ಲಿ ಸಪೋರ್ಟ್? ಬಾ, ಅವ್ರೇನೋ ನಮ್ಮ ಮೇಲೆ ಒಬ್ಬರ ಮೇಲೆ FIR ಆಗಿ ಸೀದಾ ಹೋಗ್ತೀವಿ. ಸೀದಾ ಅಮಿತ್ ಶಾ ಅವ್ರ ಹತ್ರ ಅಷ್ಟು ಜನ ಹೋಗಿ ಕೂತ್ಕೊತೀವಿ. ಇವ್ನು ಮಾಡಿರೋ ಕಳ ಕೆಲಸಗಳೆಲ್ಲ ಹೇಳ್ತೀವಿ. ಪೊಲೀಸ್ ಡಿಪಾರ್ಟ್ಮೆಂಟ್ ಹೆಂಗ್ ಉಪಯೋಗಿಸ್ಕೊಂತ ಹೇಳ್ತೀವಿ. ದೊಡ್ಡ ಇಶ್ಯೂ ಆಗ್ಬೇಕು. ಇವತ್ತು ಸೆಷನ್ ಕೂಡ ಮಾತಾಡಿಸ್ತೀವಿ. ಮಾಡಿರೋ ಕೆಲಸಗಳೆಲ್ಲ ಗ್ರೂಪ್ ಕೆಲಸಗಳು ಲೂಟಿ ಮಾಡಿ ನಾವು ಮಾಲೂರು ಜನತೆಯಲ್ಲಿ ಮನವಿ ಮಾಡ್ತೀನಿ. ನೀವ್ ಎಚ್ಚೆತ್ಕೊಂಡ್ರಿ. ನನಗೆ MLA ಆಗಕ್ಕೆಲ್ಲ ಬಂದಿರೋದು ರೀಕೌಂಟಿಂಗ್ ಹಾಕಿರೋದು. ರೀಕೌಂಟಿಂಗ್ ಅಂದ್ರೆ ಏನು? ನಮಗ್ ಏನೋ ಅನುಮಾನ ಇತ್ತು, ನಾವು ಹಾಕ್ತಿದ್ವಿ. ಇವನ್ ನೋವು ಕೋರ್ಟ್ ಬಗ್ಗೆ ಮಾತಾಡೋದು. DC ಮೇಲೆ ಸ್ಟ್ರಿಕ್ಚರ್ಸ್ ನಾನ್ ಪಾಸ್ ಮಾಡ್ಸಕ್ಕಾಗ್ತದ? ಲೋಪದೋಷ ಇರ್ತಾನೆ. ರಿಸಲ್ಟ್ ಏನಾಗ್ತದ ನಿಮ್ಮ ಮನೆಗೂ ನನ್ಗೂ ಗೊತ್ತಿಲ್ಲ. ಏನಾಗಿರ್ತದ ಒಳಗಡೆ? ಮೋಸ ಆಗೈತೋ ಇಲ್ವೋ? ಯಾವ ಇವೆಲ್ಲ ಪುಷ್ಟಿ ಕೊಡ್ತದೆ ಅಂದ್ರೆ ವಿಡಿಯೋ ಮಿಸ್ಸಿಂಗ್ ಆಗಿರೋದು, 17C ಫಾರಂಗೆ ಸಿಗ್ನೇಚರ್ಸ್, ಇವೆಲ್ಲ ಸಹಜ ಅಲ್ಲ. ಅದಕ್ಕೆ ಇವನು ಕೋಪ. ಏನೋ ರಿಕೌಂಟಿಂಗ್ ಹಾಕ್ಬಿಟ್ಟಾರೆ, ಹುಚ್ಚಿಡ್ಬಿಟ್ಟದೆ. ನಿನ್ ಹುಚ್ಚಿಡ್ದಿರೋದು, ನಿನ್ ಹುಡುಕಿ ಹಿಡಿತಾರೆ. ನೀನು ಲಕ್ಕ ಹೊಡಿತ, ನೀವು ಹಾಲು ತಿಂದಿರೋ ದುಡ್ಡಿಗೆಲ್ಲ. ಆಮೇಲೆ ನೋಡಿ ಅಂತ MLA ಅನ್ಗಂಡೆ ಇರ್ಬೇಕು. ಮನೆಗೆ ಮಾಡಿಕೊಂಡು ಕೂತ್ಕೋಬೇಕಲ್ಲ ಹಾಸಿಗೆ ಮೇಗಿನ. ಅದೇ ಆಗೋದು ನಿಮ್ಗ. ಎಷ್ಟು 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 ನಾವು ಇಂತ ಬಾಯಿಯವ್ರು ಅಲ್ಗಮತಗಳು ಬರ್ತಾವೆ, ಮಾತಾಡಂಗಿಲ್ಲ. ನಮ್ದು ಹುಟ್ಟಿತ್ತು ಮೊದ್ಲಿಂದ ನಾವೆಲ್ಲ ಜನಗಳ ಜೊತೆ ಬದುಕಿರೋದು. ನೀನ್ ಜನಗಳ ಜೊತೆ ಯಾವಾಗ ಬದುಕಿದ್ದೆ? ಸುಮ್ಮನೆ ನನ್ನ ಜನ, ನನ್ನ ಮಾಲೂರು, ಅಯ್ಯೋ ಏನ್ಕಪ್ಪ
ತಿನ್ನಾಕ ಸಪೋರ್ಟ್ ನನ್ನ ಮಾಲೂರು ನನ್ನ ಜನ. ಅಯ್ಯೋ ನಾನಿಲ್ಲ ಅಂದ್ರೆ ಅದೆಲ್ಲ ಬೇಜಾರ್ ಮಾಡ್ಕೊಂಡು ನೀನು ಇವಾಗ ಸಾಕು ಅಂತ ಹೇಳ್ತಾರೋ. ಈಗ ರೀಕೌಂಟಿಂಗ್ ಆಗ್ತಾ ಇದ್ದಂಗೆ 100 ಫೋನ್ಗಳು ಕಾಂಗ್ರೆಸ್ ಮುಖಂಡರುಗಳು ಸ್ವಾಮಿ ಆ ನಂಬರ್ಗಳೆಲ್ಲ ಕೊಟ್ಟು ತಿರಿ BP ರೈಸ್ ಆಗ್ತದೆ ನಿಮ್ಗೆ. ಇನ್ನು ಅವ್ರನ್ನ ಹಿಡಿದ್ಯಾ ಬರೀ ಅವ್ರೆ ಯಾವಾಗ್ಲಿ ಫಸ್ಟ್ ಇಲ್ದೋಗ್ಲಿ ಯಾರ್ಯಾರು ಹೇಳೋದ್ ಬೇಡ ಪಾಪ ಅವರು ಕಾನ್ಫಿಡೆನ್ಸ್ ಎಲ್ಲ ಅವ್ರೆ ಅವರೆಲ್ಲ ನೆಕ್ಸ್ಟ್ ನುಗ್ಗುದು ಓಡಿಸಿ ಬರ್ತೀನಿ ಅಂತ ಹೇಳೋರು ಇವಾಗ. ಅವೇನು 2 ವರ್ಷ ಏನೋ ಸಣ್ಣ ಪಣ್ಣಕ್ಕ ಒಂದು ಕಾತ್ಕೊಂಡು ಕೂತವ್ರು. ಯಾರು ಕಾಂಗ್ರೆಸ್ ಅಧ್ಯಕ್ಷರು ಲಕ್ಷ್ಮೀನಾರಾಯಣ ಅವರು CL7ಗೆ ಏನು ಲಂಚ ಕೊಟ್ಟು ಮಾಡಿಸ್ಕೊಂಡಿದ್ರು. ಕಾಂಗ್ರೆಸ್ ಅಧ್ಯಕ್ಷ ಜಿಲ್ಲಾಧ್ಯಕ್ಷ ಕೇಳ್ತಾರಂತೆ ಅದೇನೋ ಕೊಟ್ಟು ಕೆಲಸ ಮಾಡಿಸ್ಕೊಂತ. CL7 ಲಂಚ ಕೊಟ್ಟಿ ಯಾರಿಗೂ ಇಲ್ಲ. ನೀನು ನಿಮ್ಮ ಮಕ್ಕಳು ನಿಮ್ಮ ವಂಶ ಮಾತ್ರ ತಿನ್ನಕ ನೀನ್ MLA. ಉಳಿದವರೆಲ್ಲ ಕಾಂಗ್ರೆಸ್ ಕಾರ್ಯಕರ್ತರು ಕಾಂಗ್ರೆಸ್ ಮುಖಂಡರು ಎಲ್ಲ ನೋಡ್ಕೊಂಡು ನಿಂತ್ಕೋಬೇಕು. ಅದೇನಾ ಒಂದು ಇದ್ ಮಾಡಿದ್ಯಾ ಸಬ್ ರಿಜಿಸ್ಟ್ರಿ ಆಫೀಸ್ ದುಡ್ಡು ದಿನ ಸೈಟ್ಗಳು ಯಾರು ತಗೊಳಕ್ಕಾಗಲ್ಲ. ಇದಕ್ಕೆ ಲಂಚ ಅಷ್ಟೈತೆ. ಟೌನ್ ಪ್ಲಾನಿಂಗು ವಸೂಲಿ ಯಾವ ದುಡ್ಡು ಎಲ್ಲ ಮುನ್ಸಿಪಲ್ ಎಲ್ಲ ಇದು ಕಾಂಟ್ರಾಕ್ಟರ್ಗಳಂತ ತಿರಿತಾ ಇದ್ದೆ ನೀನು. ನಾನು 5 ವರ್ಷ ಪೀಡಾಗ ಯಾರ ನಮ್ಮ ಮನೆ ಬಾಕ್ಲು ಕೂಡ ನೋಡಕ್ ಬಿಡಿಲ್ಲ. ನನ್ನ ಬಗ್ಗೆ ಮಾತಾಡ್ತೀನಿ. ನೀನ್ ಯೋಚನೆ ಕಟ್ತೀನಿ ಯೋಚನೆ ಎಲ್ಲರಿಗೂ ಗೊತ್ತದೆ. ಅದು ಹೆಂಗ್ ಓಟ್ ಹಾಕ್ಬಿಟ್ರು ನನಗ್ ತಲೆ ಕೊಟ್ಟಾಗುತ್ತೆ. ರವಿ ಅವ್ರಿಗೆಲ್ಲ ಹೇಳ್ಬೇಕು ನಾನು ಫಸ್ಟ್ ಎಲ್ಲ ಬುದ್ಧಿವಂತ ನೀವು ಹೋಗಿ ದಿನ ಕ್ಯಾಮ್ರಾಗಳು ಹಿಡ್ದು ಇಲ್ಲಿ ತಂದು ಇಕ್ಕಿದ್ದೀವಿ. ಹೋಗ ನೀನು ಪಾಡ್ ಕಿತ್ಕ ಹೋಗು ಸಾವು ನೀನ್ ಮಾಲೂರ್ಗೆಲ್ಲ ಇರೋದು ನಿನ್ಗೋಸ್ಕರ ನೀವ್ ಹೇಳಲ್ಲ. ಅದು ಲೈವ್ ಅನ್ನೋ ನೀವಾಗ ನಿಂತ್ಕೊಂಡ್ಲಿ. ನಾನು ಇದುವರೆಗೂ ಇರ್ಲಿಲ್ಲ. ಇವಾಗ ನಾನೇ ಒಂದು ವಾರ ಮಾಡಿಸ್ತಾ ಇದ್ದೀನಿ ದಿನ ಬೈಯಕ. ಇವ್ನು ಏಕ್ ಪಚ್ಚ ನಾನು ಇಷ್ಟ ಅಲ್ಲ ನಿಮ್ಗೆ ಲೇ ಬಾರೋ ಹೋಗ ಅಂದ್ಬಿಟ್ರೆ ನಾವ್ ಕೇಳ್ತೀವಿ. ಹಂಗೆ ಅನ್ನೋದು ನಾನು ಒಬ್ಬನಲ್ಲ, ಇಡೀ ನಮ್ ಮುಖಂಡ್ರು ಇಡೀ ನಮ್ ಫಾಲೋವರ್ಸ್ ನಾಳೆಯಿಂದ ನೀನೇನಾರ ತಿರುಗಿ ಬಾಲ ಬಿಚ್ಚದ ಲೇ ಹೋಗಲ್ಲೇ ಲೇ ನಂಜೇಗೌಡ ಲೇ ಬಾರಲ್ಲೇ ಇದೇ ಹೇಳ್ಬೋದು. ಆಲ್ಮೋಸ್ಟ್ MLA ಆದವರು ಗೌರವ ಹೆಂಗಿರ್ಬೇಕು. 2ನೇ ಸಲ ಆಗಿದ್ಯಾ ಹೊತ್ತಾಗ ಎದ್ದಿರ್ಕೋಬೇಕು ಜನ. ಒಬ್ರು ನಿನ್ ಬಗ್ಗೆ ಮಾತಾಡ್ಬೇಕಂದ್ರೆ ಹಿಂದೆ ಮುಂದೆ ನೋಡ್ಬೇಕು. MLA ಅನ್ನೋದು ಅಷ್ಟು ಗೌರವ ಸ್ಥಾನ. ಈ ದಿನ ಹೋಗೋದು ಕೀಟಕ ಪ್ರೆಸ್ ಮೀಟ್ಗಳು ಮಾಡೋದು ದಿನ ನಿಮ್ಮನ್ನ ಕರೆಯೋದು ಒಂದು 5 ಜನನ ಇಟ್ಕೊಳ್ಳೋದು ಲೈವ್ ಮಾಡಪ್ಪ ಲೈವ್ ಬಾಗಲ್ಲೇ ಬಾರಲ್ಲೇ ಬೇರಲ್ಲೇ ಬಾರಲಿ ಎಲ್ಲರಿಗೂ ಅವಾಗ ಯಾರು ಮೆಸೇಜ್ಗಳು ಕಳ್ಸೋದು. ಅವ್ನು ಕಿರಣ್ಗೆ ಕಳ್ಸೋರು ಮೆಸೇಜ್ ನಂಜೇಗೌಡನ ಮಗ ನೀನ್ ಹಂಗ್ ಮಾಡ್ತೀರಿ ಹಿಂಗ್ ಮಾಡ್ತೀರಿ ನೀನ್ ಹೊಡಾಕ್ತಾರೆ ನಾಳಿದ್ದು ಏನೋ ಮಾಡಾಕ್ತಾರಂತೆ 2 ದಿನದಲ್ಲಿ. ನೀನ್ ಯಾರ್ದೋ ಎಲ್ಲ ಕೂತಿದ್ದಂತೆ ಇವ್ನು ಮರ್ಡರ್ ಮಾಡ್ಬಿಡ್ತಾರೆ. ಅಲ್ಲ 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 ಕೋಳಿಗಳು ಬಯ್ಯಕ. ಆಮೇಲೆ ನೀವು ಬರ್ಕೋಬೇಕಲ್ಲ ಮುಟ್ಬಿಟ್ಟು ಯಾರು ಸಣ್ಣ ಪಣ್ಣವ್ರ ಪಾಪ ಊಸರಲ್ಲಿ ಹೋದ್ರಲ್ಲಿ ದೊಡ್ಡಿ ಇಲ್ಲೆಲ್ಲ ಅಮಾಯಕರು ಒಂದಷ್ಟು ಜನ ಅವ್ರೆ. ಅವ್ರು ನಿನ್ ಮಾತು ಕೇಳ್ತಾರೆ. ನೀನ್ ಹೇಳಿದಲ್ಲ ನಿಜ ಅನ್ಕೊತಾರೆ. ಕಸ್ಬಾ ಕಡೆ ಬಂದ್ರೆ ನೀನ್ ಹೇಳೋದು ಗೊತ್ತದೆ. ಬೆಂಗಳೂರು ರುಚಿ ನೋಡಿದ್ರೆ ಇಲ್ಲೆಲ್ಲ ನೀನ್ ಬಾಳೆನೋ ಗೊತ್ತದೆ. ಅಲ್ಲಿ ಅಮಾಯಕರು ಸ್ವಲ್ಪ 5-6 ಊರು ಅವ್ರ ದಿನ ಕೂರ್ಸ್ಕೊಳ್ಳೋದು. ಅವ್ರು ಇವ್ರು ಅದೇ ಲೋಕ ಅನ್ಕ ಬೆಳಗ್ಗೆ ಸಾಯಂಕಾಲ ಬಿಡೋಬಿಡೋದು ಅಲ್ಲಿ ಕುತ್ಕೊಂಡೆ ಅದು ಮಾಡ್ತೀನಿ ಇದು ಮಾಡ್ತೀನಿ ಎತ್ತೀನಿ ಇಳಿಸ್ತೀನಿ ಅಂತ. ಅದೇನು ಫೋನ್ ಅದು ವಾರ್ನಿಂಗ್ ಫೋನ್ ಮಾಡಿ ಮಾತಾಡೋದು. ಇವ್ರು ಹಳೇ ರೌಡಿ ಅಂತ ಏನೋ ರೆಕಾರ್ಡಿಂಗ್ ಐತೆ. ಅದನ್ನ ಸೆಷನ್ ಕಳಿಸ್ತಾ ಇದೀವಿ. ನಾನು ಹಳೇ ರೌಡಿ ಗೊತ್ತಾ ನಾನೇನ್ ಮಾಡ್ತೀನಿ ಅಂತ. ಹಳೇ ರೌಡಿಗಳೆಲ್ಲ ಮನೆ ಕೂತಾರೆ. ಇವ್ರು ಬಂದಿದ್ದೆ ಕೂಡ ಹೊಸಬರು ನಡೀತಾ ಇದ್ದೀವಿ ಎಲ್ಲ. ಹಳಬ್ರೆಲ್ಲ ಮಲಗಿಬಿಟ್ಟಾರ ಮನೆಗ. ಪೊಲೀಸ್ ಡಿಪಾರ್ಟ್ಮೆಂಟ್ ಭಾರಿ ಸ್ಟ್ರಾಂಗ್ ಅದೇ ನಮ್ ಕರ್ನಾಟಕದಲ್ಲಿ. ರೌಡಿಗಳು ನಾನು ಅಂತ ಹೇಳ್ಕೊಂಡ್ರೆ ಸುಟ್ಟು ಬಿಸಾಕ್ತಾರೆ. ನೀನ್ ರೌಡಿ ಅಂತ ನೀನೇ ಹೇಳ್ಕೊಂಡಿದ್ಯಾ. ಯಾರ ಮಾಡಿದ್ರೋಡ ಕಾಸು ಕೊಟ್ಟೇನೋ ಮಾಡ್ಯಾನೆ. ಕರೆಂಟ್ ಕಳ್ಸ್ಯಾದ ಜಾಸ್ತಿ ಆಗೈತಲ್ಲ ಲೈವ್ ನೋಡ್ತಾ ಇರ್ತದೆ. ಇನ್ನೇನ್ ಅನ್ಬಿಟ್ಟ ನೀವು ಅರ್ಧ ಕಟ್ ಮಾಡಿಬಿಟ್ಟಾರೆ. ಒಂದು ವರ್ಡ್ ಬಿಡ್ಬೇಡ್ರಿ ಅವ್ನು ಕೇಳ್ತೀನಿ. ಒಂದು ವರ್ಡ್ ಎಲ್ಲ ಕಟ್ ಹಾಕ್ಬಾರ್ದು. ಇಲ್ಲ ಎಡಿಟ್ ಮಾಡಿ ಚಾನ್ಸೇ ಕೊಡಲ್ಲ ನಾನು. ಸರಿ ಹೊಸ ದಂಧೆ ಒಂದು ಪ್ರಾಜೆಕ್ಟ್ ಯಾರೋ ಒಂದು 50 ಎಕರೆ ಜಮೀನ್ ತಗೊಂತವ್ರೆ ಅಂತ ಇಟ್ಕೊಂಡು ಇಂಡಸ್ಟ್ರಿಯಲಿಸ್ಟ್ ಅಲ್ಲಿ ಇದು ಅಲ್ಲಿ ಪೂರ್ತಿ ರೆಕಾರ್ಡ್ಸ್ ಏನಿರ್ತದೆ ರೆಕಾರ್ಡ್ ರೂಮ್ ಅಲ್ಲಿ ಬೋಡಿ ಆಗಿರಲ್ಲ ಜಮೀನುಗಳು. ರೆಕಾರ್ಡ್ ರೂಮ್ಸ್ ಅಲ್ಲಿ ಇರೋದು ಎತ್ಕೊಂಡ್ಬಿಡ್ತಾನೆ. ಇವನ್ ಮನೇಲಿ ಇಟ್ಕೊಂಡ್ಬಿಡ್ತಾನೆ. ಕೇಳಿದ್ರೆ ಮಿಸ್ಸಿಂಗ್ ರೆಕಾರ್ಡ್ಸ್ ಅಂತಾನೆ. ಜಮೀನ್ ತಗೊಂಡಿರೋನು ಯಾರೋ ಇನ್ವೆಸ್ಟರ್ಸ್ ಇವನ ಹತ್ರ ಹೋಗ್ಬೇಕು. ಇವನ್ ಹೋಗಿ ದುಡ್ಡು ಕೊಟ್ಟ ಮೇಲೆ ರೆಕಾರ್ಡ್ಸ್ ವಾಪಸ್ ಬರ್ತಾನೆ. ಇಲ್ಲಾಂದ್ರೆ ಮಿಸ್ಸಿಂಗ್ ರೆಕಾರ್ಡ್ಸ್ ಮಾಡೋದು. ಇದು ಹೊಸದಂದೆ ಯಾರಿಗೂ ಗೊತ್ತಾಗಲ್ಲ. ಬಿ ನಂಬರ್ಗಳಿರೋ ಕಡೆ ಸಿಟ್ಟಾಕ್ನಲ್ಲಿ ಮಾಡ್ತಾನೆ.
ಕಲ್ಲಳ್ಳಿ ಇದು ಲಕ್ಕೂರು ಏನು ರೆಕಾರ್ಡ್ಸ್ ಅಲ್ಲಿ ಎತ್ಕೊಂಡ್ಬಿಡೋದು, ಇವನೇ ಮಿಸ್ಸಿಂಗ್ ರೆಕಾರ್ಡ್ಸ್ ಅಂತ ಹೇಳೋದು. ಆಮೇಲೆ ಬ್ರೋಕರ್ನ ಬಿಡ್ತಾನೆ, ಅದ್ರಲ್ಲಿ ಒಂದಷ್ಟು ಜನ ಉಟ್ಕೊಂಡವ್ರೆ. ಆ ಬಿಲ್ಡರ್ ಹತ್ರ ಹೋಗಿ ಅಪ್ಪ ರೆಕಾರ್ಡ್ಸ್ ಕೊಡ್ತಾರೆ, ನಿಂಗೇನು ತೊಂದರೆ ಇಲ್ದಂಗೆ ಮಾಡ್ತಾರೆ, ಅವ್ರನ್ನೇನು ನೋಡೋದು. 10 ಎಕರೆ ತೊರಹಳ್ಳಿ ಬಂಡೆ ಬಸ್ಸು 10 ಎಕರೆ ಯಾರಿಗೆ ವೇರ್ ಹೌಸ್ಗೆ ಗೌರ್ಮೆಂಟ್ ಜಮೀನ್ ಮಾಡ್ಕೊಂಡ್ಬಿಟ್ಟಾರೆ. ಎತ್ತಿಸ್ತೀನಿ, ಎಷ್ಟು ದಿನ ಇಟ್ಕೊಂಡ ಬಿಡಕತ್ತದ ಗೋರ್ರಿವೆ ಯಾವ್ದು ಮಾಡೋದು ಎಲ್ಲ ಮಾಹಿತಿ ಇಟ್ಕೊಂಡಿದ್ದೀನಿ. ಹೋಗಿ CM ಹೇಳಿದ್ರು CM ಇವ್ರ ಮೇಲೆ ಆಕ್ಷನ್ ತಗೊಳ್ಳ. ಕಾಂಗ್ರೆಸ್ ಅಲ್ಲ, ಸಂಸ್ಕೃತಿ ಇಲ್ಲ. ಅವ್ರು ಎಷ್ಟೇ ಲೂಟಿ ಮಾಡ್ಲಿ ಅವ್ರವ್ರ ಬಿಟ್ಕೊಡ. ಯಾರನ್ನು ಇದುವರೆಗೂ ಲೂಟಿ ಮಾಡಿದವನ್ನ ಕಾಂಗ್ರೆಸ್ ಪಕ್ಷ ರಾಜೀನಾಮೆ ಕೊಡಿಸಿರೋದಾಗ್ಲಿ ಅವನ್ನ ಮುಗಿದು ಈಚೆ ತಳ್ಳಿರೋದಾಗ್ಲಿ ಮಾಡಲ್ಲ. ಇದು ಕಾಂಗ್ರೆಸ್ ಪಕ್ಷಕ್ಕೆ ಮಾರಕ. ಇಂಥವರೆಲ್ಲ ಇರೋದ್ರಿಂದ ತಾತ್ಕಾಲಿಕವಾಗಿ 5 ವರ್ಷ ತಿನ್ಬೋದು, ತಾತ್ಕಾಲಿಕವಾಗಿ 5 ವರ್ಷ ತಿನ್ಬೋದು ಅಷ್ಟೇ ಇವನು. ಆಮೇಲೆ ಕಾಂಗ್ರೆಸ್ ಸರ್ಕಾರನೂ ಅಷ್ಟೇ. ನಾವು ನಮ್ಮ ಪಕ್ಷಕ್ಕೂ ಒಳಗಂಡಂತೆ ಮಾತಾಡ್ತಾ ಇದ್ದೀನಿ. ಭ್ರಷ್ಟಾಚಾರ ಹಿಂಗೆ ಮುಂದುವರ್ಸ್ಕೊಂಡು ಹೋದ್ರೆ ನಾವು ರಾಜಕಾರಣಿಗಳು ನಮ್ಮ ದೇಶಕ್ಕೆ ಉಳಿಗಾಲ ಇಲ್ಲ. ಸನ್ಮಾನ್ಯ ಮೋದಿ ಅವರು ಇರೋ ತನಕ ಒಂದು ಬಲಿಷ್ಠ ರಾಷ್ಟ್ರ ಕಟ್ಟಬೇಕು ಅಂತ ಅವ್ರು ಕನ್ಸು ಕಟ್ಕೊಂಡು ಹೋಗ್ತಾರೆ. ನಾವೆಲ್ಲ ಭ್ರಷ್ಟಾಚಾರ ಇದೇ ಮಾಡಿ ಏನಕ್ಕೆ MLA-ಗಳಾಗೋದು? ನಾವು ಕೇಳಿದ್ರೆ ಎಲೆಕ್ಷನ್ ದುಡ್ಡು ಕೇಳ್ತೇವೆ, ಅದಕ್ಕೆ ಮಾಡೋದು. ಎಷ್ಟು ಕೇಳ್ತೀವಿ ಎಲೆಕ್ಷನ್ಗೆ? ಆಮೇಲೆ ಇನ್ನೆಷ್ಟು ಬೇಕು? ನಾಮಿನಲ್ ಆಗಿ ಕಾಂಟ್ರಾಕ್ಟರ್ಗಳ ಹತ್ರ ತಿನ್ಸೋತ್ರೆ ಸಾಕು. ಇವೇನು ತಹಶೀಲ್ದಾರ್ ಎಲ್ಲಾರ ಹತ್ರ ತಿಂದ್ಬಿಟ್ರೆ ಜನ ಬದುಕದೇಗೆ? ನಮ್ಮ ಮಾಲೂರು ಜನತೆಗೆ ನಿಮ್ಮ ಮುಖಾಂತರ ಮಕಾತ್ ಮಾಡ್ತೀನಿ, ನೀವೆಲ್ಲ ರೆಚ್ಚೆತ್ತಿ ನೇಪಾಳ ಮಾಡ್ದಾಗ ಮಾಡ್ಬೇಕು. ಏನ್ರಿ ಕರ್ಮ? ಒಂದು ಲೈನ್ ಹಾಕಬೇಕಲ್ಲ, ಭ್ರಷ್ಟಾಚಾರಕ್ಕೂ ಒಂದು ಲೈನ್ ಹೇಳ್ಕೋಬೇಕು. ಏನ್ 10,000 ಹಿಡಿದು 10 ಕೋಟಿ ತನಕನೂ ಭ್ರಷ್ಟಾಚಾರ ಯಾರು ಬಿಡಲ್ಲ. ತಾಲೂಕು ಆಫೀಸ್, ತಾಲೂಕ್ ಪಂಚಾಯತಿ, ಜಿಲ್ಲಾ ಪಂಚಾಯತಿ, ತಾಲೂಕು ಇದು ಗ್ರಾಮ ಪಂಚಾಯತಿ, ನರೇಗಾ ವರ್ಕ್ಸ್ಗೆ ಲಂಚ. PDOಗಳೆಲ್ಲ ಏನಾದ್ರು ಗೊತ್ತ ಬರೋದು? ಇನ್ನೋವಾ ಕಾರಲ್ಲಿ ಡ್ರೈವರ್ ಇಟ್ಕೊಂಡಿ ಮೊಬೈಲ್ಗಳು 3 ಮೊಬೈಲ್ ಹಿಡ್ಕೊಳಕ್ಕೊಬ್ನು ಎತ್ತಕ್ಕೊಬ್ನು. ಏನಕ್ಕೆ ಇಂಥವ್ರಿಂದ? ಅವ್ರಿಗೇನ್ ಮಾಡ್ಬಿಡ್ತಾರೆ, ನೀವು ಎಷ್ಟಾರೇ ಎತ್ಕೊಳ್ಳಿ ನನಗೆ ಇಷ್ಟು ಕೊಟ್ಬಿಡು. ಅವ್ರೇನ್ ಮಾಡ್ತಾರೆ, ಯಥಾರಾಜ ತಥಾ ಪ್ರಜಾತಂಗೆ ಹೇಳಾದ್ರೆ ನಂಬಿಕೆ ಜನಗಳನ್ನ ಕಿತ್ಕೊಳ್ತೀನಿ ಅನ್ನೋ ಬಿಡು. ವಸೂಲಿ ತಂದೆ ಒಂದೊಂದು ವರ್ಷ ಲೇಔಟ್ಸ್ ಎಲ್ಲಿ ನಡೀತಾವೆ ಅಲ್ಲಿ PDOಗಳಿಗೆ ಒಂದು ರೇಟು. ಅವ್ರೇನು ಹೇಳ್ತಾ ಇದ್ರೆ ನನಗೆ ತಲೆ ಕೆಟ್ಟು ಬೈಯಕ್ಕೆ. ವಯಸ್ಸಲ್ಲಿ ದೊಡ್ಡ ನನಗೂ ಐತದ. ಎಷ್ಟು ಸಲ ನೋಡ್ತೀನಿ, ಒಂದ್ಸಲಿ ಏನೋ ಫ್ಲೋಲ್ ಅಂತ ಹೇಳ್ಬೋದು, 2 ಸಲ ಹೇಳ್ಬೋದು. ಇವ್ನು ಸುಮ್ಮನೆ ಇರೋದೇ ಒಂದು ವೀಕ್ನೆಸ್ ತಗೊಂಡ್ತಾನೇನು. ನೀನ್ ನಮ್ದು ಇಲ್ಲೋಡ ಇದನ್ ಕೂಡ ಕೇಳಕ್ಕಲ್ಲ. ನೀನು ಹೆಂಗಸಲ್ಲ ಅವ್ರೆ ಇದೆ ಇಲ್ಲೋಡ ಇಕ್ಕಿ ತೋರಿಸ್ಬಿಡ್ತಾ ಇದ್ದೆ ನಿನ್ಗೆ. ಮುಂದೆ ಒಂದು ನಮ್ದು ಏನು ಕೇಳಕ್ಕಲ್ಲ. ನೀನು ಏನೇನ್ ಮಾಡ್ತೇ ಮಾಡು, ಮಾಡು. ಕಣ್ಣಾಗ ಏನ ಕಾಣಿಸ್ತದ ಭಯ ಅನ್ನೋದು ನೋಡು. ಯಾಕ್ರಿ ಉಚ್ಚೆ ಬಂದ್ಬಿಡ್ತದೆ ನಿನ್ಗೆ. ಇವತ್ತೆಲ್ಲ ಮಾತಾಡೋಕೆ ತೊದಲು ಬಂದ್ಬಿಡ್ತದೆ. ಯಾಕಾರ ಬೇಕಂತ ನೀನ್, ಯಾಕಂದ್ರೆ ಕಳ್ತನ ಮಾಡಿ ಇವೆಲ್ಲ ಲೂಟಿ ಮಾಡಿದ್ಯಾ. ಅದಕ್ಕ ಏನಕ್ಕೆ ಇಷ್ಟು ಗರ್ಸ ಮಾತಾಡ್ತೀನಿ ಅಂದ್ರೆ ₹1 ಆಸೆ ಪಟ್ಟಿಲ್ಲ. ಎಲೆಕ್ಷನ್ ನೀನ್ ಎಲೆಕ್ಷನ್ ನೆಕ್ಸ್ಟ್ ದಿನ ಎಲ್ಲೂ ಇರಲ್ಲ. ನೀನೇ ನಾಮಿನೇಷನ್ ಹಾಕ್ಯಬೇಕು. ನಾಮಿನೇಷನ್ಗೂ ಜನ ಬರಲ್ಲ, ಕಾಸು ಕೊಟ್ರು ನಿನ್ ಜೊತೆ. ಹಂಗಾಗಿ ಗೊತ್ತಿದ್ಯಾ ನೀನ್ ಹೋಗ್ತಾರೆ ಟೂರ್ಗೆ ಹೋಗೋದು. ಕೇಳಿ ಜಿಲ್ಲಾ ಪಂಚಾಯತ್ ನಿಂತ್ಕಪ್ಪ, ಮನೆಗೆ ಯಾರನ್ನ ನಿಲ್ಸೋ, ಗೊತ್ತಾಗ್ತದೆ. ನಾವೇನು ದುಡ್ಡೇ ಖರ್ಚು ಮಾಡಲ್ಲ. ಅದೇ ಹಂಗೆ ಬರ್ತದೆ. ಬಾ ಚಿನ್ನ ಬಾ, ಯಾರ ನಾನು ಏನ್ ಮಾಡೋದಂತಿದ್ದೀನಿ ಏನು ಗೊತ್ತಿರ್ಕೊಡುದು. ಅವ್ನ ರಾಜಕೀಯದ ಅನುಭವ ಅಂತವ್ನ ಹಾಕಿ ಗೆಲ್ಸ್ಕೊ. ಇವ್ರ ಮೇಲೆ ನಾಚಿಕೆ ಮಾನ ಮರ್ಯಾದೆ ಒಂದಿನ ಕಾಲ ಬದುಕು ಸಾಯಿರಿ. ಬರೀ ದುಡ್ಡು ಅಂತ ಮಾಲೂರು ಗೌರವನ ಹಾಳು ಮಾಡಿಕ್ಕೆ ಆ ಮಾಲೂರು ಜನತೆ ತಲೆ ಬಗ್ಸಿ. ನನ್ನ ಸಪೋರ್ಟ್ ಮಾಡಿದವ್ರಗ ಖುಷಿ ಇದೆ ಇಂಥವ್ರನ್ನ MLA ಮಾಡಿದೆ ಅಂತ. ನಿನ್ಗೆ ಓಟ್ ಹಾಕಿರೋರು ಕೇಳಿ ಏನ್ ಹೇಳ್ತಾರೆ ಇವ್ರು. ಯಾಕಾದ್ರೆ ಇವ್ನಿಗೆ ಹಾಕಿದ್ರೆ ಓಟು ನಮ್ಗೆ ಅವಮಾನ ಅಂತವ್ರೆ ಎಲ್ಲರೂ. ಅವ್ರು ಹಾಕಿರೋದು ಸಿದ್ದರಾಮಯ್ಯನವ್ರಿಗೆ, ಅವ್ರು ಹಾಕಿರೋದು ಕಾಂಗ್ರೆಸ್ಗೆ. ನಿನ್ಗಲ್ಲ, ನಿನ್ಗ ಅಂದ್ರೆ 600 ಓಟೆ. ಬೂತ್ ಅದು ಅಪ್ಪಿ ಬಿಡವು ಆ ಮಾಡ್ದಾಗಿರೋದು ಇವನು. ಅಲ್ಲಿ ಹೋಗಿ ನಾನ್ MLA ಬೆಳಿಗ್ಗೆಯಿಂದ ಸಾಯಂಕಾಲ ಮಲಗೋದ್ರೊಳಗಡೆ ಒಂದ್ 20 ಸಲ ನಾನ್ MLA ಅಂತ ಹೇಳೇಬೇಕು. ಕರೆಕ್ಟಾ? ನಾನ್ MLA ಇದ್ದೀನಿ. ಏನಕ್ಕಂದ್ರೆ ಯಾವಾಗ ಹೋಗ್ಬಿಡ್ತದ ಅಂತ. ರೀಕೌಂಟಿಂಗ್ ಆಗ್ತದೆ, ತಲೆ ಕೆಚ್ಕೊಂಬೇಡ. ಗೊತ್ತಾಯ್ತಾ? ಅಲ್ಲಿ ಏನಾಗ್ತದ ದೇವ್ರಿಗೆ ಬಿಟ್ಟಿದ್ದು. ಒಳಗೆ ಏನ್ ನಡೆಸಿ ನೀನೇನಾರ ಮಾಡಿದ್ರೆ ಅಂತ ಕೆಲಸ ಓದ್ತೀಯ, ಇಲ್ಲ ಅಂದ್ರೆ ಹಂಗೆ ಉಳಿತು. ಅಷ್ಟೇ ತಾನೇ ಇರೋದು. ಅದಕ್ಕೆ ಆಗಿ ಟೆನ್ಷನ್. ನಮಗೂ ಗೊತ್ತಿಲ್ಲ ಒಳಗೆ ಏನಾಗಿದೆ, ಅನುಮಾನ.
ಅಷ್ಟೇ ಅಲ್ವಾ? ಆಗಿದ್ರೆ ಆತ, ಇಲ್ಲ ಅಂದ್ರೆ ಇಲ್ಲ. ಇನ್ನೇನದು? ಅದಕ್ಕೆ ಖುಷಿಯಾಗಿ ಇವ್ನು ಹೋಗಿ ರೀಕೌಂಟ್ MLA ಅವ್ರು ಯಾರ ರೀಕೌಂಟಿಂಗ್ ಅಲ್ಲಿ ಹೋಗಿರೋ ಆಫೀಸರ್ಸ್ನೆಲ್ಲ ಕರೆದಿ ಏನಾರ ಅವ್ಯವಹಾರ ಆಗೈತಾ ಪರ್ಸನಲ್ ಅಲ್ಲಿ ಮಾತಾಡಿ, ಆಗಿಲ್ಲ ಅಂದ್ರೆ ರೀಕೌಂಟಿಂಗ್ ಮಾಡ್ಕೊಳ್ರಿ ಅಂದ್ರೆ ಎಷ್ಟು ಗೌರವ ಇರಲ್ಲ. 2 ವರ್ಷ ನಾನು ಸೈನ್ ಮಾಡಿಲ್ಲ, ನನ್ನ ಮಗನ್ ನನಗೆ ಗೊತ್ತಿಲ್ಲದೆ ತಗೊಂಡೋಗ್ಬಿಟ್ಟಾರೆ, ಅಲ್ಲಿ ಕೋರ್ಟ್ ಹತ್ರ ಸಿಕ್ಕಾಕೊಂಡ್ಬಿಟ್ಟ. ನಮ್ಮ ಹತ್ರ ದಿನ ಬರೋದು ಕೋರ್ಟ್ ಈಚೆ ನಿಂತ್ಕೊಂಡ್ರೆ ನಾವು ಒಳಗ್ ಕಳ್ಸು. ಏನು ಬಾ ಡೈರೆಕ್ಟ್ ಆಗಿ ತಪ್ಪು ಇಲ್ಲಿ ಬಂದು ನಿಮ್ಮ ಹತ್ರ ಬಿಡ್ಬೇಕಲ್ಲ ಬುಡ. ಏನೋ ಗೊತ್ತಿಲ್ರೆ ಏನೋ ಸೈನ್ ಹಾಕ್ಸ್ಕೊಂಡು ಹೊರಟೋದ್ರು ನನ್ನ ಮಗ. ಇವಾಗ ಡೆಲ್ಲಿಗೆ ಅಂತ ಹೋಗಿದೆ, ಹೇಳೋದಿಲ್ಲ ಬಸ್ಸಿಂದು ಆದ್ರೆ ಬೇಡ, ಬೇಡ ಬಸ್ಸಿಂದು ಬೇಡ, ನಾವ್ ಹೇಳ್ತೀವಿ ಆಯ್ತು ಬಸ್ಸಿಂದು ಬೇಡ, ರೀಕೌಂಟಿಂಗ್ ಮಾಡಿ ಹೋಗಿ ಮುಂದೆ ಹೋಗಿ. ಹಂಗಾಕಿದ್ರೆ ನಾಳೆನೇ ಕ್ಲಾಸ್, ಅಲ್ಲಿ ಕಳ್ತಾಗ ಮಾಡೋದು, ಇಲ್ಲಿ ಬಂದು ಹಿಂಗೆ ಹೇಳೋದು.